ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಭಾನುವಾರ. ಎಲ್ರು ಏನ್ ಮಾಡ್ತಾ ಇದೀರಾ? ಟಿಫನ್ ಏನಾದ್ರು ತಿಂದ್ರಾ? ಎಲ್ಲಾದ್ರೂ ಹೋಗಿದ್ರಾ? ಎಲ್ಲೂ ಹೋಗ್ಲಿಲ್ವಾ? ಆಕ್ಚುಲಿ ಸ್ನೇಹಿತರೆ, ಇವತ್ತು ದಿನ ಎಕ್ಕುಟ್ಟೋಯ್ತು ಗುರು. ಗಾಡಿನ ಬೆಳಗ್ಗೆ ಎದ್ದು ವಾಷಿಂಗ್ ಮಾಡಿಸ್ಕೊಂಡು ಫುಲ್ ವಾಶ್ ಮಾಡಿಸಿ ನೀಟಾಗಿ ತಗೊಬಂದೆ ಗುರು. ಪಾಪ ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇದ್ರು, ಬ್ರೋ ನಿಮ್ ಗಾಡಿ ಬಗ್ಗೆ ಒಂದು ವಿಡಿಯೋ ಮಾಡಿ, ನಿಮ್ ಗಾಡಿ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ನಿಮ್ಗೆ ತೋರ್ಸೋಣ ಅಂತ ಇವತ್ತು ಬೆಳಗ್ಗೆ ಎದ್ದು ಎಲ್ಲ ರೆಡಿಯಾಗಿ, ಹಂಗೂ ಟೈಮ್ 11:30 ಆಗೋಯ್ತು. ಬಟ್ ಅಷ್ಟೊತ್ತಿಗೆ ಬಂದೆ, ಮಳೆ ಬಂದು ಎಲ್ಲ ಹಾಳು ಮಾಡ್ಬಿಡ್ತೀವಿ ಗುರು. ಈ ಮಳೆ ಹೋಗ್ತಾನು ಇಲ್ಲ, ಅತ್ತಾಗೆ ಸರಿಯಾಗಿ ಜೋರಾಗಿ ಬರ್ತಾನು ಇಲ್ಲ, ಏನು ಇಲ್ಲ ಗುರು. ಸುಮ್ಮನೆ ಎಳ್ಳೆರಡು ಹನಿ ಬರ್ತೈತೆ. ಏನ್ ಮಾಡೋಣ, ಇಲ್ಲಿ ನಿಂತ್ಕೊಳಕ್ ಆಗಲ್ಲ. ಸುಮ್ಮನೆ ನಿಂತ್ಕೊಂಡ್ರೆ ನೆಂದೋಗ್ಬಿಡ್ತೀನಿ. ಎಕ್ಕಟ್ಟೋಯ್ತು ಗುರು ಭಾನುವಾರ ಇವತ್ತು ಒಂದಿನ. ಛೇ, ಇವತ್ತು ಟೈಮ್ ವೇಸ್ಟ್ ಮಾಡ್ಕೊಂಬಾರ್ದು. ಪಾಪ ಸುಮಾರು ಜನ ಕಮೆಂಟ್ಗಳು ಮಾಡಿದ್ರು, ಬ್ರೋ ನಿಮ್ ಗಾಡಿ ಬಗ್ಗೆ ವಿಡಿಯೋ ಮಾಡಿ, ನಿಮ್ ಗಾಡಿ ಬಗ್ಗೆ ವಿಡಿಯೋಗಳು ಮಾಡಿ ಅಂತ. ನನ್ನ ಗಾಡಿ ಬಗ್ಗೆ ವಿಡಿಯೋ ಮಾಡಕ್ಕೆ ಇವತ್ತು ಯಾಕೋ ಟೈಮ್ ಕೂಡ ಬರ್ತಾ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಒಂದು ವಾರದಿಂದ ಮಳೆ ಗುರು. ಆಲ್ರೆಡಿ ಒಂದ್ ವಾರದಿಂದ ಮಳೆ ಬರ್ತಾ ಇರೋ ಕಾರಣ ಇವತ್ತು ಬೆಳಗ್ಗೆಯಿಂದ ಇರ್ಲಿಲ್ಲ ಗುರು. ಬಿಸ್ಲಿತ್ತು, ಇದ್ಕಿದಂಗೆ ಅಚಾನಕ್ ಆಗಿ ಒಂದ್ ಅರ್ಧ ಗಂಟೆಯಿಂದ ಮೋಡ ಬಂತು, ಮಳೆ ಬಂತು ಗುರು. ಏನಂತ ಗೊತ್ತಿಲ್ಲ. ಬಹುಶಃ ನಾನು ವಿಡಿಯೋ ಮಾಡ್ತಾ ಇರೋದು ಗೊತ್ತಾಗ್ಬಿಟ್ಟಿರ್ಬೇಕು ಮಳೆ ರಾಯನಿಗೆ ಅನ್ಕೊಂಡಿದ್ದು. ಅದಕ್ಕೋಸ್ಕರ ಅದು ಕರೆಕ್ಟ್ ಆಗಿ ಗುರು, ಒಂದು ಖಾಲಿ ರೋಡ್ ತಂದು ನಿಲ್ಸ್ಕೊಂಡೆ ಗಾಡಿನ, ಮಳೆ ಬಂದ್ಬಿಡ್ತು. ಇವಾಗ ಹೋಗ್ತಾ ಇದೀನಿ. ಟಿಫನ್ ಮಾಡಿರ್ಲಿಲ್ಲ. ನನ್ನ ಫ್ರೆಂಡ್ಗಳು ಆಲ್ರೆಡಿ ಎಲ್ಲಿದ್ಯಾ, ಬಾ 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 ಆಟಾಡೋಣ ಅಂತ ಕರಿತಾವ್ರೆ. ಏನ್ ಮಾಡೋಣ, ಈಗ ಹೋಗಿ ಏನು ಮಾಡಕ್ಕಾಗಲ್ಲ. ಮಳೆ ಬೇರೆ ಏನಿತೈತೆ, ಮಳೆಲಿ ಏನ್ ಆಟ ಆಡ್ತಿರೋ ಅಂತಂದ್ರೆ, ಇಲ್ಲ ಬಾ ಫೀಲ್ಡ್ ಹತ್ರಕ್ಕೆ ಹೋಗೋಣ, ಅಲ್ಲಿ ಹುಡುಗರು ಬರ್ತಾರೆ, ನೋಡೋಣ ಮಳೆ ನಿಲ್ಲುತ್ತೆ ಅಂತವ್ರೆ. ಸೊ ಆದಷ್ಟು ಟ್ರೈ ಮಾಡ್ತೀನಿ ಸ್ನೇಹಿತರೆ. ಮಳೆ ನಿಂತ್ರೆ ಇವತ್ತು ನನ್ನ ಗಾಡಿ ಬಗ್ಗೆ ಒಂದು ಲಾಗ್ ಮಾಡಕ್ಕೆ ಪ್ರತಿ ಫುಲ್ಲು ನನಗೆ ಎಷ್ಟು ತಿಳಿದಿದೆ ಅಷ್ಟ್ರ ಮಟ್ಟಕ್ಕೆ ನಿಮ್ಗೆ ಡಿಟೇಲ್ ನ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಎಷ್ಟೋ ಜನ ಗಾಡಿ ತಗೋಬೇಕು ಬ್ರೋ, ನಾನು ಈ ಫೀಲ್ಡ್ ಬರ್ತಾ ಇದೀನಿ ಬ್ರೋ ಅಂತ ಇದ್ರಿ. ಬಟ್ ನನ್ನ ಗಾಡಿಯಿಂದ ಎಷ್ಟು ಪ್ರಾಫಿಟ್ ಇದೆ, ಎಷ್ಟು ಲಾಸ್ ಇದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ಬೇಕಾಗಿತ್ತು. ಮತ್ತೆ ನನ್ನ ಗಾಡಿಯಿಂದ ಎಷ್ಟು ಬೆನಿಫಿಟ್ ಇದೆ, ತಗೊಳ್ಬೇಕಾದ್ರೆ ದುಡ್ಡು ಎಷ್ಟು ಸೇವ್ ಆಗುತ್ತೆ ಅನ್ನೋದು ಪ್ರತಿಯೊಂದು ನಾನು ನಿಮ್ಗೆ ತೋರಿಸ್ಬೇಕಾಗಿತ್ತು. ಬಟ್ ಇವತ್ತು ಆಗಲ್ಲ ಅನ್ಸುತ್ತೆ, ಯಾಕಂದ್ರೆ ಮಳೆ ಬಂತು ಗುರು. ಆದಷ್ಟು ಟ್ರೈ ಮಾಡ್ತೀನಿ ಸಂಜೆ ಒಳಗಡೆ ಮಳೆ ನಿಂತ್ರೆ ಸಾಕು, ನಾನು ನಿಮ್ಗೆ ನನ್ನ ಗಾಡಿ ಫೀಚರ್ ಬಗ್ಗೆ ನಿಮ್ಗೆ ತೋರಿಸ್ಲೇಬೇಕು. ನಂದೇನು ಅಂತ ದೊಡ್ಡ ಕಾರ್ ಏನಲ್ಲ, ಬಟ್ ಇರೋದಕ್ಕೆ ಬಡವ್ರ ತಕ್ಕನಂಗೆ ನನ್ಗೆ ದುಡಿಯಕ್ಕೆ ಹೆಂಗೆ ಬೇಕಾಗ್ತಾರೆ ಅಂತ ಕಾರ್ ನಾನು ತಗೊಂಡಿದ್ದೀನಿ. ಅದೇ ಕಾರ್ನ ಓಡಿಸ್ತಾ ಇದ್ದೀನಿ. ಬಟ್ ಆ ಕಾರ್ ಬಗ್ಗೆ ನಿಮ್ಗೆ ಡೀಟೇಲ್ ಕೊಡ್ಬೇಕು ಅನ್ಕೊಂಡು ಆಗ್ತಾ ಇಲ್ಲ. ಸೊ ಬನ್ನಿ ಇವಾಗ ಹೋಗಿ ಫಸ್ಟ್ ಟಿಫನ್ ಮಾಡೋಣ ಸ್ನೇಹಿತರೆ. ಟಿಫನ್ನೇ ಮಾಡಿಲ್ಲ ಗುರು ನಾನು. ಈಗ ಹೋಗಿ ಟಿಫನ್ ಮಾಡಿ ನೋಡೋಣ. ಅಲ್ಲಿ ಹುಡುಗರು ಕಾಯ್ತಾವ್ರೆ, ಅವ್ರ ಜೊತೆ ಹೋಗಿ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು. ಇವತ್ತು ಸಂಡೇ ನಾ ಹೇಳದ್ನಲ್ಲ ಸ್ನೇಹಿತರೆ, ವಾರ ಪೂರ್ತಿ ಚೆನ್ನಾಗಿ ದುಡೀರಿ, ವಾರದಲ್ಲಿ ಒಂದಿನ ಎಂಜಾಯ್ ಮಾಡ್ರಿ, ಅಷ್ಟೇ ಗುರು ಲೈಫ್. ನಾನು ಹೇಳ್ತಾ ಇರೋದು ಏನ್ ಗೊತ್ತಾ ನಿಮ್ಗೆ, ನೀವು ದುಡೀರಿ ಜೀವನ ಪೂರ್ತಿ ದುಡ್ಕೊಂಡೇ ಇದ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ವಾರ ಪೂರ್ತಿ ಈಗ ಒಂದ್ ಕೆಲ್ಸಕ್ಕೆ ಸೇರ್ಕಂತೀಯ ಗುರು, ಒಂದ್ 15,000 ಸಂಬಳ ಕೊಡ್ತಾರೆ. ಸಪೋಸ್ ನಿನ್ಗೆ ಎಷ್ಟು ದಿನ ಕೆಲಸ ಕೊಡ್ತಾರೆ? ನಿನ್ಗೆ ವಾರದಲ್ಲಿ 6 ದಿನ ಕೆಲಸ ಮಾಡ್ಲೇಬೇಕು ತಾನೆ, ಒಂದಿನ ರಜಾ ತಾನೆ. ಸೇಮ್ ನನ್ನ ಪಾಲಿಸಿನೂ ಅಷ್ಟೇ. ವಾರದಲ್ಲಿ 6 ದಿನ ದುಡೀರಿ, ಒಂದಿನ ಚೆನ್ನಾಗಿ ಮಜಾ ಮಾಡ್ರಿ, ಹುಡುಗರ ಜೊತೆ ಓಡಾಡ್ರಿ, ಫ್ರೆಂಡ್ಸ್ಗಳ ಜೊತೆ ಮಾಲ್ ಶಾಪಿಂಗ್ ಏನ್ ಬೇಕು ಮಾಡ್ರಿ, ದುಡಿದ್ಬಿಟ್ಟು ಮಾಡ್ರಿ, ಎಲ್ಲೂ ಸಾಲ ಮಾಡಿ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ. ಸೊ ಬನ್ನಿ ಇವಾಗ ನಾವು ಹೋಗಿ ಟಿಫನ್ ಮಾಡ್ಬೇಕು. ಟಿಫನ್ ಮಾಡಿ ಅಲ್ಲೆಲ್ಲಾದ್ರೂ ಹೋದ್ರೆ ಆಟ ಆಡಕ್ಕೆ. ಸೊ ನನ್ನ ಫ್ರೆಂಡ್ಸ್ಗಳನ್ನೆಲ್ಲ ಪರಿಚಯ ಮಾಡಿಸ್ಬೇಕು ನಿಮ್ಗೆ. ಸೊ ಬನ್ನಿ ಹೋಗೋಣ. ಇವತ್ತೆಲ್ಲ ಇದನ್ನೇ ಶುರು ಮಾಡೋಣ ಗುರು. ಕಾರ್ ಬಗ್ಗೆ ವಿಡಿಯೋ ಮಾಡ್ಬೇಕು ಅನ್ಕೊಂಡೆ, ಬಟ್ ಆಗ್ತಾ ಇಲ್ಲ, ಮಳೆ. ಬೇಕಾದ್ರೆ ನೋಡ್ಬೋದು, ಮುಂದೆ ತೋರಿಸ್ತೀನಿ. ಈಗ ನೋಡ್ಬೋದು ಸ್ನೇಹಿತರೆ, ಈ ಮಳೆ ಯಾವ ತರ ನೀತಾ ಇದೆ ಅಂತ. ಈ ಮಳೆಯಲ್ಲಿ ಹೆಂಗ್ ಮಾಡ್ಲಿ ಗುರು ವಿಡಿಯೋಸ್ನ ನಾನು, ಹೇಳ್ರಿ ನೀವೇ. ಗಾಯ್ಸ್, ಸದ್ಯಕ್ಕೆ ನಮ್ಮ ಕಾರ್ನ ಇಲ್ಲಿ ಪಾರ್ಕ್ ಮಾಡಿದ್ದೀನಿ ರೋಡಲ್ಲಿ. ಒಂದು ಎಂಜಾಯ್ಮೆಂಟ್ ಅಷ್ಟೇ. ಭಾನುವಾರ ಬಂದು ಸ್ವಲ್ಪ ಮೈಂಡು ರಿಫ್ರೆಶ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೇನು ಇಲ್ಲ. ಸೇಮ್ ಇಲ್ಲಿ ಪ್ರತಿಯೊಬ್ಬರು ಅಷ್ಟೇ. ಅದಕ್ಕೆ ಆಡಲೇಬೇಕು, ಇದು ಮಾಡಬೇಕು ಅಂತ ಏನಿಲ್ಲ. ಯಾವನು ಆಡೋದು ಇಲ್ಲ ಸರಿಯಾಗಿ. ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ. ಎಲ್ಲವರಪ್ಪ ಐಕ್ಳುಗಳು? ನಮ್ಮ ಐಕ್ಳು ಗುರು ಇಲ್ಲ ಆಡ್ತಾವ್ರೆ. ಭಾನುವಾರ ಬಂದ್ರೆ ಹಿಂಗೆ ಗುರು, ನೀವು ನೋಡ್ಬೋದು ಎಷ್ಟೆಷ್ಟು ಜನ ಕೂತ್ಕೊಂಡು ನೋಡ್ತಾರೆ. ಇವರೆಲ್ಲ ಪಿಚ್ಚೆಗೆ ಹಿಡ್ಕೊಂಡು ಹಾಕೊಂಡು ಕೂತವ್ರು. ಪಾಪ ಯಾರಾದರೂ ಒಬ್ಬರಾದರೂ ಹೋಗ್ತಾರೇನೋ, ಪಿಚ್ಚು ಬಿಟ್ಕೊಡ್ತಾರೇನೋ ಅಂತ.
ಯಾವನು ಬಿಟ್ಕೊಡಲ್ಲ ಇವಾಗ ಆಡ್ತಾ ಇರೋನು. ಇವನ ಹೆಸರು ಸೀಗೆಕೋಟೆ ಅಂತ. ಓ ನೋ ಬಾಲನ್ನು ಹೊಡೆದಿದ್ದಾನೆ 4. ವಾವ್ ವೆರಿ ಗುಡ್. ಏನ್ ಗುರು ಈ ರೇಂಜ್ಗೆ ಯಪ್ಪ. ಹಾಯ್ ವಿರಾಟ್. ಇವನು ವಿರಾಟ್ ಅಂತ ನಾವು ಇಟ್ಕೊಂಡಿರೋದು ಹೆಸರು ಇವನಿಗೆ. ಅಲ್ಲ ಇಲ್ಲೊಬ್ಬ ಬಂದ, ಇವನ ಹೆಸರು ಗಲಿವರ ಅಂತ ನಾನು ಕರೆಯೋದು. ನೋಡಿ ಹೆಂಗ್ ಔಟ್ ಆಯ್ತಾನ ನೋಡ್ಗುರು. ಇವಾಗ ಔಟ್ ಆಯ್ತಾನೋ ಹೊಡಿತಾನೋ. ವಾವ್ 6 ಚಿಂದಿ ಶಾಟ್. ಗಲಿವರ ಅಂತ ಹೆಸರಿಕ್ಕಿರೋದಕ್ಕೂ ಸಾರ್ಥಕ ಆಗಿದೆ ಗುರು. ನೋಡ್ರಿ ಔಟ್ ಆಯ್ತಾನೆ ಅಂದ್ರೆ ಒಡಬಡ 6. ಏಯ್ ಸಂಜಯ್ ಒಂದು ಆಯ್ ಮಾಡ್ರಿ. ನೋಡ್ರಿ ನಾಚ್ಕತಾವನೆ, ಸುಮ್ಮನೆ ಹೋಗ್ಬೇಕಂತೆ. ಯಪ್ಪ ಈಗ ಇನ್ನೊಂದು ಬಾಲು ಏನ್ ಮಾಡ್ತಾನೆ ನೋಡ್ಬೇಕು. ಔಟ್ ಗುರು, ಹೇಳ್ದಂಗೆ ಔಟ್ ಗುರು. ವಿಕೆಟ್ ಬಿದ್ದಾಯ್ತು ಸ್ನೇಹಿತರೆ. ನನ್ನ ಮಾತು ಸುಳ್ಳಾಗ್ಲಿಲ್ಲ. ನೋಡಿದ್ರ ನಾನು ಹೇಳ್ದಂಗೆ ಊಸ್ಟ್ ಹೋಗ್ತಾ ಇದ್ದೇನೆ ಇವಾಗ ಅಂಪೈರ್ ಕೆಲಸ ಮಾಡಕ್ಕೆ. ಒಂದು 6 ಹೊಡೆಯೋದು ಅಷ್ಟೇ. ಒಂದು 6 ಹೊಡೆದು ಮತ್ತೆ ತೋರಿಸ್ಬಿಟ್ಟು ಹೋಗ್ತಾ ಇರೋದು. ವೆರಿ ಗುಡ್ ಬೌಲಿಂಗ್ ಅಣ್ಣ. ಓ ಸಾಗರ್, ಅಬ್ಬ ಇವ್ರು ನೋಡಿ ಈ ಎಂತ ಕೀಪರ್ ಗುರು ಈ ವಿರಾಟು. ಛೇ ಯಾಕೆ ಸಂಜಯ್? ಸ್ನೇಹಿತರೆ ನಾನು ಇವಾಗ ಬ್ಯಾಟಿಂಗ್ ಆಡ್ತಾರಲ್ಲ ಇವ್ರ ಕಡೆ ಅಂತೆ. ಆಮೇಲೆ ನನ್ನ ಆಟ ನೋಡಬೇಕು ನೀವು, ಬೆಂಕಿ ಆಟ. ಹಂಗೆಲ್ಲ ಅನ್ಕೋಬೇಡ್ರಿ, ಆಮೇಲೆ ಹೇಳೋಕ್ಕಾಗಲ್ಲ, ನಾವು ಅಷ್ಟು ಚೆನ್ನಾಗಿ ಆಡಲ್ಲ. ಆಮೇಲೆ ಆಡ್ಕೊಬಿಡ್ತಾರೆ ಅಷ್ಟೇ. ವಾವ್ ಐ ಕ್ಯಾಚ್, ಸೂಪರ್ ಕೀಪಿಂಗ್ ವಿರಾಟ್. ಔಟ್ ಇಲ್ಲ ಆದ್ರೂ, ಯಾಕೆಂದ್ರೆ ಇವನು ನಮ್ಮ ಕಡೆಯ. ವಾವ್ ನೋ ಬಾಲ್ ಅನ್ನು ಹೊಡೆದಿದ್ದಾರೆ ಸೀಗೆ ಕೋಟೆಯವರು. ಓ ನಂದೀಶ್ ಅವರು ಕ್ಯಾಚ್ ಬಿಟ್ಟಿದ್ದಾರೆ. ಫೀಲ್ಡಿಂಗ್. ಹಾಯ್ ನಂದೀಶ್, ಹೇಳ್ಬೇಕಲ್ಲ ನಂದೀಶ್. ವಾವ್ ಗ್ರೋ 6 ಕ್ಯಾಚ್, ಔಟ್ ಆಗಿದ್ದಾರೆ ಈಗ. ವಾವ್ ವೆರಿ ಗುಡ್ ಬೌಲಿಂಗ್ ನಾಗೇಂದ್ರ. ಯಾರಾದ್ರೂ ಔಟ್ ಆಗಿ ನಂಗೂ ಬ್ಯಾಟಿಂಗ್ ಕೊಡ್ರು. ಸಾಗ ಕಡೆಗೆ ನಮ್ಮ ಬ್ಯಾಟಿಂಗ್ ಬಂತು ಗುರು. ನಮ್ಮ ಹುಡುಗ ಔಟ್ ಆಗಿದ್ದಾನೆ. ಇವರು ವಿರಾಟ್ ಕೊಹ್ಲಿ ತರ ಮ್ಯಾಚ್ ಅಲ್ಲಿ ಬಂದ್ಬಿಟ್ಟು ಗ್ರೇಸ್ ಕೇಳ್ತವ್ರೆ. ಈ ಬೇಲೆ ಕ್ಯಾಚ್ ಆಗುತ್ತೆ, ಟಚ್ ಅಂತ ಮಾಡಲ್ರು, ಅದ್ ನನಗೂ ಗೊತ್ತಿತ್ತು. ನೋಡಿ ನಾನೇ ಹಿಡಿದಿದ್ದೀನಿ ಬಾಲು. ನೆಕ್ಸ್ಟ್ ಇದು ಫುಲ್ ಟಾಸ್ ಬಂದಿದ್ದಕ್ಕೆ ಬಾಲ್ ಟಚ್ ಮಾಡಿದಾರೆ ಅಷ್ಟೇ. ನಮ್ಮ ಟೀಮಿಂದ 19 ರನ್ ಬಂದಿದೆ. ಇವಾಗ ಅವರು 19 ರನ್ ಚೇಸ್ ಮಾಡಬೇಕು 6 ಓವರ್ನಲ್ಲಿ ಅಲ್ವಾ ನಮ್ಮ ವಿರಾಟ್? 19 ರನ್ ಚೇಸ್ ಮಾಡಬೇಕು. ನಮ್ದೇ ನಾವಿನ್ನು ಕ್ಯಾಚ್ ಡ್ರಾಪ್ ಆಗಿದೆ. ಬೌಲಿಂಗ್ ಲಾಸ್ಟ್ ಆಡಿ ಇವ್ರ ಆಡಿ, ನೀವು ಆಡಿ. ಅಲ್ಲ ಓವರ್ 1 ಓವರ್ಗೆ ಒಂದೇ ರನ್ನು ಒಂದೇ ವಿಕೆಟ್ ತೆಗೆದಿದ್ದೀನಿ. ಮೊದಲನೇ ಮ್ಯಾಚ್ ಗೆದ್ದಿದ್ದೀವಿ. 19 ರನ್ ಅವ್ರ ಕೈಲಿ ಚೇಂಜ್ ಮಾಡಕ್ಕಾಗಿಲ್ಲ. ಬಟ್ ಅಪೋಸಿಟ್ ಟೀಮ್ ನ ಕ್ಯಾಪ್ಟನ್ ಗೆದ್ದು ಬಿಟ್ಟಿದೀವಿ. ಸ್ನೇಹಿತರೆ ನಮ್ಮ ಟೀಮ್ ಅಪೋಸಿಟ್ ವಿಕೆಟ್ ಇದು ಅಪೋಸಿಟ್ ಅಲ್ಲಿರೋದು. ನೋಡಿ ಹೆಂಗಿದೆ ನೋಡಿ, ಎಂತ ವಿಕೆಟ್ ಇಟ್ಕೊಂಡು ಆಡ್ತಾ ಇದೀವಿ ನಾವು. ಗ್ರೇಟ್ ಅಲ್ವಾ ಗುರು? ವಾ ಸೂಪರ್ ಶಾಟ್ ಗುರು. ಮೊದಲನೇ ಬಾಲ್ ಸಿಂಗಲ್ ರನ್ ತೆಗೆದುಕೊಂಡಿದ್ದಾರೆ ಸೀಗೆ ಕೋಟೆ. ವೆಲ್ ಡನ್ ಸೀಗೆ ಕೋಟೆ ಅವರೇ. ವಾ ಸೂಪರ್.
2 ಬಾಲಿಗೆ 2ನೇ ಬಾಲ್ನ ಕೂಡ ಡಾಟ್ ಮಾಡಿಲ್ಲ ನಮ್ಮ ಸಂಜಯ್ ಅವರು. ಒಂದು ಸಿಂಗಲ್ ತಗೊಂಡಿದ್ದಾರೆ. 2 ಬಾಲ್ಗೆ 2 ರನ್. ವಾವ್, ವೈಡ್ ಬಾಲ್ ಅನ್ನು ಕೂಡ ಕೇವಲ 3 ಬಾಲಿಗೆ 2 ರನ್, 1 ವಿಕೆಟ್ ನಷ್ಟಕ್ಕೆ. ವಾವ್, ಸೂಪರ್ ಶಾಟ್ 4 ಬಾಲ್ 3 ರನ್. ಉತ್ತಮವಾದ ಫೀಲ್ಡಿಂಗ್ ಮಾಡಿದ್ದಾರೆ ಅಪೋಸಿಟ್ ಟೀಮಿನವರು. ಗುರು ನಂಗೆ ಬ್ಯಾಟಿಂಗ್ ಕೊಡ್ತಾ ಇಲ್ಲ ಗುರು, ಇನ್ನೊಂದು ವಿಕೆಟ್ ಆಯ್ತು. ಬೌಲಿಂಗ್ ಮಾಡಿದೀನಿ ಅಂದ್ಬಿಟ್ಟು ಯಪ್ಪ ಗುರು 2 ವಿಕೆಟ್ ತಗೋಬಿಟ್ಟವ್ರು ಅಪೋಸಿಟ್ ಟೀಮ್ನವರು. ವಾವ್, ಸಾಗರ್ ಶಾಟ್, ಸಾಕಿರೋ ಸಿಂಗಲ್ 4 ಬಾಲ್ 2 ಓವರ್ ಗುರು. ವಾವ್, ಶಾಟ್ 4, 10 ಸ್ಕೋರ್. ವೆರಿ ಗುಡ್ ಬ್ಯಾಟಿಂಗ್ ವಿರಾಟ್. ವೆರಿ ಗುಡ್ ಬ್ಯಾಟಿಂಗ್. 10 ಸ್ಕೋರ್, 2 ಓವರ್ ಅಂತೆ ಗುರು. ಕನ್ಫ್ಯೂಸ್ 3 ಓವರ್ ಅಂದ್ಬಿಟ್ಟಿದೆ. ವಿರಾಟ್, ನಿಮ್ಮ ಬತ್ತಳಿಕೆಯಿಂದ ಬರಲಿ ಒಂದು 6 ಗುರು. ಇವ್ರು ಬೌಲಿಂಗ್ ಅಬ್ಸರ್ವ್ ಮಾಡ್ರಿ ಯಪ್ಪ. ವಾವ್, ಸೂಪರ್. ವಾವ್, 4. ಓ, ಗುಡ್ ಫೀಲ್ಡಿಂಗ್. 11 ಸ್ಕೋರ್ ಸ್ನೇಹಿತರೆ. 3 ಓವರ್ ಕಂಪ್ಲೀಟ್ ಆಗಿದೆ. ಇದು 4ನೇ ಓವರ್ ಇಲ್ವೇನೋ? 12 ಸ್ಕೋರ್, 3 ಓವರ್ ಕಂಪ್ಲೀಟು. ವೈಡು ಎಲ್ಲಿಂದ ಬಾಲು? ಓ, ನಂದೀಶ್ ಅವರು ಸ್ಪಿನ್ ಮೋಡಿ ಮಾಡುತ್ತಿದ್ದಾರೆ. ವೈಡ್. ಔಟ್ ಮಾಡಿದ್ದಾರೆ ನಂದೀಶ್. ಈ ನನ್ನ ಮಗನಿಗೆ ನಾನು ಬ್ಯಾಟಿಂಗ್ ಆಡೋದು ಇಷ್ಟ ಇಲ್ಲವಂತೆ, ನಾನು ಆಡ್ಲೇಬಾರದಂತೆ, ಬರೀ ಬೌಲಿಂಗ್ ಮಾಡ್ಬೇಕಂತೆ. ಕಮೆಂಟ್ ಅಲ್ಲಿ ನೀವು ತಿಳಿಸ್ಬೇಕು. ಈಗ ತಾನೇ ಒಂದು ದೊಡ್ಡ ಏನೇಳು ಎಲ್ಲ ಅದು ದೊಡ್ಡ ಯುದ್ಧ ನಡೀತಿ ಇವಾಗ ತಾನೆ. ಮಗಲು ಎಲ್ಲ ಸಮೇತ ಅಷ್ಟೇ. ಹಂಗ ಬೌಲಿಂಗ್ ಸ್ಕೋರ್ 4. 2 ಸ್ಕೋರ್ 5. ಆಡ ಬ್ಯಾಟ್ ಅಲ್ಲಿ ಕೊಡೋಣ. ಸ್ಕೋರ್ 8. ಲಾಸ್ಟ್ ಓಡ್ 2 ಚೆಕ್ ಮಾಡ್ಕೋ. ಸ್ಕೋರ್ 10. ಗೈಸ್, ಟೈಮ್ ಬಂದು ಆಲ್ರೆಡಿ 3 ಗಂಟೆ ಆಯ್ತದೆ. ಸುಸ್ತಾಗ್ಬಿಟ್ಟವ್ರೆ ನಮ್ಮ ಮೈಕ್ಲು ಇಲ್ಲೆಲ್ಲ ನೋಡ್ರಿ. ಇರೋ ಯಾವ್ದು ನೋಡ್ಬೇಕಿತ್ತು ಗೈಸ್? ನಾನು ಒನ್ ಟೈಮ್ ಅವ್ರ ಟೀಮಲ್ಲಿ ಇದ್ದಾಗ 2 ಮ್ಯಾಚ್ ಗೆದ್ದಿದ್ದು. ಇವ್ರ ಟೀಮ್ ಬಂದೆ 1 ಮ್ಯಾಚ್ ಸೋತಿದ್ದೀನಿ. ಒಂದೇ ಮ್ಯಾಚ್ ತಾನೆ ನಾನು ಬಂದು 1 ಮ್ಯಾಚ್ ಸೋತಿದ್ದೀನಿ. ಕರೆಕ್ಟ್, ಸುಳ್ಳು ಹೇಳ್ತಾ ಇಲ್ಲ ಗುರು. ಒಂದೇ ಮ್ಯಾಚ್ ತಾನೇನಾ? ಒಂದೇ ತಾನೆ ಗಾಯ್ಸ್. ಆಟ ಆಡಿ ಸಾಕಾಯ್ತು. ಕಚ್ಚಾಡ್ತಾವ್ರೆ ಬ್ಯಾಡ್ ವರ್ಡ್ಸ್ ಕಚ್ಚಾಡ್ತಾವ್ರೆ ಗುರು. ಅದಕ್ಕೆ ನಾವು ಸಿಂಪಲ್ ಆಗಿ ಸೈಲ್ ಹಿಡ್ಕೊಂಡು ಬಂದು ಕೂತ್ಕೊಂಡ್ಬಿಟ್ಟಿದ್ದೀವಿ. ಯಾಕ್ರೋ ಬನ್ರೋ ಗೈಸ್, ನಾವು 4 ಮ್ಯಾಚ್ ಗೆದ್ದಿದ್ದೀವಿ. ಮಳೆ ಬೇರೆ ಬರಂಗಾಗೈತೆ ಗೈಸ್, ಮಳೆ ಬರಂಗಾಗ್ಬಿಟ್ಟೈತೆ. ಬರ್ತೈತೆ ಆಲ್ರೆಡಿ ಮಳೆ.
ಯಪ್ಪ ಸ್ನೇಹಿತರೆ ಎಲ್ಲ ಕಚ್ಚಾಡ್ತಾ ಇದ್ರೆ ಆಡದೊಳಗೆ ಓಡ್ ಬರೋಕೆ ಹಂಗೊಂದು ನನಗೊಂದು ಸೀಟ್ ಸಿಕ್ತು ಒಟ್ನಲ್ಲಿ ನನ್ನ ಮಕ್ಕಳೆಲ್ಲ ಕೂತವ್ರೆ ನೋಡ್ರಿ ಇಲ್ಲಿ ಯಾರು ಇಲ್ಲಿಬ್ರು ಕೂತವ್ರೆ ನಾಗೇಂದ್ರ ನಂದೀಶ್ ಅಭಿಷೇಕ್ ಸಂಜಯ್ ಅಂಡ್ ಸಾಗರ್ ಗಾಯ್ಸ್ ಕಡೆಗೆ ಬಂದು ಆಟ ಆಡಾಯ್ತು ಮಳೆ ಬಂದ್ಬಿಡ್ತು ಗುರು ಎವಿ ಸಿಕ್ಕಾಬಿಟ್ಟೆ ಅದಕ್ಕೆ ಎಲ್ಲ ಹೆಂಗಿಂದ ಹಂಗಂಗೆ ಓಡೋಗ್ಬಿಟ್ರು ಇವಾಗ ಆಟ ಆಯ್ತು ಬರ್ತಾರೆ ಚೆನ್ನಾಗೆ ಮೇಯ್ತಾರೆ ಇವಾಗ ಒಂದ್ ಮಂಕ್ರಿನ ಮೇಯ್ಕೊಂಡು ಹೋಯ್ತಾ ಇರ್ತಾರೆ ಇವಾಗ ಮನೆ ಕಡೆಗೆ ಬನ್ರಿ ಇವಾಗ ಈ ಆಟ ಆಡೋ ತೋರಿಸಿದೀನಿ ಈಗ ಮೇಯ್ಯ ತೋರಿಸ್ತೀನಿ ಬನ್ನಿ ಅಲ್ಲಿಗೆ ಬರ್ತಾರೆ ನೋಡಿ ಹಿಂಗೆ ಒಂದೊಂದೇ ಮೇಯ್ತಾ ಇರ್ತಾನೆ ತಗಂತಾನೆ ಇಲ್ಲಿ ಇರೋವೆಲ್ಲ ಖಾಲಿ ಆಗ್ಬೋದು ಗುರು ಇವತ್ತು ನೋಡ್ತಾ ಇರ್ರಿ ಹೆಂಗೆ ಸ್ನೇಹಿತರೆ ಮೇಯ್ತಾ ಇರೋದು ನೋಡಿ ಮೇವ 1 2 ಇವಾಗ ಇನ್ನೊಂದು ಪ್ಲೇಟ್ ಬರ್ತಿದೆ ಇದೇ ತರ ಇನ್ನೊಂದು ಪ್ಲೇಟ್ ಸುಸ್ತಾಗ್ಬಿಡೋಣ ಪಾಪ 6 ಹೊಡೆದು ಓಡಾಡಿ ರನ್ ನೋಡಿ ವಿರಾಟ್ ಈ ಹಣ್ಣು ನೋಡಿ ಇಲ್ಲಿ ನೋಡಿ ಬ್ರೆಡ್ ಟೀ ಏನ್ರೋ ನಿಮ್ದು ಹೇಳ್ರೋ ಏನಾಗಬೇಕಲ್ಲ ಹೇಳ್ರೋ ನೀವು ನೋಡ್ರಿ ನಾವು ಬರೋದಿಲ್ಲ ನೋಡಿ ಮಲೆ ಮಹದೇಶ್ವರ ಜ್ಯೂಸ್ ಅಂಡ್ ಕಾಂಡಿಮೆಂಟ್ಸ್ ತೋರ್ಸೋಣ ಸಾಕು ದೇವ್ರನ್ನ ಮನ್ಸಲ್ಲಿ ಕತ್ತಾರೆ ಇವ್ರೇ ನೋಡಿ ಬೇಕ್ರಿ ಮಾಲೀಕರು ಯಾವ್ದೋ ಈ ಬೋರ್ಡ್ ತೋರಿಸ್ಬೇಕಂತೆ ಗುರು ಮಹದೇಶ್ವರನ್ ಫೋಟೋ ಹಾಕ್ಬಿಟ್ಟವ್ರಂತೆ ನೋಡ್ರಿ ಇದೇ ಜ್ಯೂಸು ಕಾಂಡಿಮೆಂಟ್ ಬರೋದು ಒಂದು 200 ರೂಪಾಯಿ 250 ರೂಪಾಯಿ ಬಿಲ್ ಮಾಡ್ತಾರೆ ಬರೀ ಸ್ನ್ಯಾಕ್ಸ್ ಸಣ್ಣ ಪುಟ್ಟ ತಿಂದೆ ಜಾಸ್ತಿನೇ ಆಗ್ಬಹುದು ಇವರೇ ಬೇಕ್ರಿ ಮಾಲೀಕರು ಸ್ನೇಹಿತರೆ 1 ಪ್ಲೇಟ್ ಖಾಲಿ ಅಣ್ಣನ್ ನೋಡಿ ಆಗ್ಲೇ ಖಾಲಿ ಮಾಡಿ ಹೋಯ್ತಾವನಿ ಇವಾಗ ಇನ್ನೊಂದು ಪ್ಲೇಟ್ ಬರುತ್ತೆ ಇವಾಗ ತೋರಿಸ್ತೀನಿ ನೆಕ್ಸ್ಟ್ ಪ್ಲೇಟ್ ಸ್ನೇಹಿತರೆ ಇದು ನೆಕ್ಸ್ಟ್ ಪ್ಲೇಟ್ 2ನೇ ಪ್ಲೇಟ್ ಇದು ಇಲ್ಲಿ ಬೇಯ್ತಾ ಇರೋ ಬಜ್ಜಿಗಳೆಲ್ಲ ಇವ್ರು ಆರ್ಡರ್ ಮಾಡಿರೋದು ನೋಡ್ಕೊಬಿಡಿ ಇಲ್ಲಿ ಹಾಕ್ತಾರೆ ಕಲ್ಸಿ ಎತ್ಕೊಂಡು ಮೇಯ್ತಾ ಇರ್ತಾರೆ ಆಲ್ರೆಡಿ ಒಂದು ಮ್ಯಾಗಡೆ ರೆಡಿ ಆಗೈತೆ ನೋಡಿ ಇಲ್ಲಿಗೆ ಬಂದು ಆಗ್ಲೇ ಜಾಗಕ್ಕೆ ಲೋ ಯಾಕ್ರೋ ಇಲ್ಲಿಗ್ಲಾಗ ಹಾಕ್ಬಿಟ್ಟಿದ್ರಿ ಒಳಿಕೆನೆ ನೋಡ್ಗೋರು 5 ರೂಪಾಯಿ ನಂಗೆ ಬೇಡ ಏನದು ಬಜ್ಜಿ ಗುರು 3ನೇ ಪ್ಲೇಟು ಗುರು ಇದು ಯಾವ್ದೋ ಬೇರೆ ಬಜ್ಜಿ ತರ್ಸ್ಕೊಬಿಟ್ಟವನೆ ಯಪ್ಪ ಕುಸಿಗೆ ಏನಾದ್ರು ಹಾಕೋ ಕುಸಿಗೆ ಹಂಗಂದ್ಬಿಟ್ಟ ನಂದಿಸ ಮೊಟ್ಟೆ ಸ್ವಲ್ಪ ಖಾಲಿ ಅಲ್ಲ ಗಾಯ್ಸ್ ಇಲ್ಲಿ ನೋಡಿ ಗಲಿ ಬರ ಅವ್ರನ್ನ ಗಾಯ್ಸ್ ಆಲ್ರೆಡಿ ಎಲ್ಲ ಸೇರಿ 3 ಪ್ಲೇಟು ಬಜ್ಜಿ ತಿಂದ್ರು ಇಲ್ಲಿ ನೋಡಿ ಯಪ್ಪ ನೋಡ್ರಿ ಎಂಜಾಯ್ ಜೀವನದಲ್ಲಿ ಮಾಡ್ಬೇಕಂಡ್ರಿ ಆಡ್ಬೇಕು ತಿನ್ಬೇಕು ಅದಕ್ಕೆ ನಾನು ಪ್ರಶ್ನೆ ಕೇಳಿದೆ ಈಗ ಮಾಡ್ಕೊಂಡು ಮನೆಗೆ ಹೋಯ್ತಾ ಇರ್ಬೇಕು ಎಲ್ಲ ಮೇಯ್ತಾವ್ರೆ ಯಾಕೋ ನೀನ್ ತಿನ್ನಲ್ವೇನೋ ಏಕೆ ಉಪವಾಸ ಭಯ ಬಿಲ್ 290 ಸ್ನೇಹಿತರೆ ಒಂದೇ ಒಂದು ಜಾಗದಲ್ಲಿ ಆಲ್ರೆಡಿ 290 ರೂಪಾಯಿ ಬಿಲ್ಲು ಇನ್ನ ನಾವು ಪಕ್ಕದ ಬೇಕರಿಗೆ ಹೋದ್ರೆ ಅಲ್ಲೊಂದು 200 ರೂಪಾಯಿ ಬಿಲ್ಲು ನೋಡ್ರಿ ಹೆಂಗೆ ಬಿಲ್ ಮಾಡ್ತಾರೆ ಇವರು ಗಾಯ್ಸ್ ನೀವು ನೋಡ್ಬೋದು ಈ ಬ್ಯಾಟ್ ನೋಡ್ರಿ ಇದನ್ನ ಈ ಹುಡುಗನಿಗೆ ಪಾಪ ಅವ್ರ ಮನೆಯವರು ಮಾಡ್ಕೊಟ್ಟವ್ರೆ ಈ ಬ್ಯಾಟ್ನ ಚಿಕ್ಕ ವಯಸ್ಸಲ್ಲಿ ನಾವು ಗೊದಮಡ್ಡೆ ಬ್ಯಾಟಲ್ಲಿ ಆಡುವ ಈ ಹುಡುಗನ ಅದೃಷ್ಟ ನೋಡ್ರಿ ಹೆಂಗೈತೆ ಸೂಪರ್ ನೀನ್ ಲಕ್ಕಿ ಬಿಡೋ ಮಗ ಗಾಯ್ಸ್ ಇಲ್ಲಿ ನೋಡಿ ಬೇಕ್ರಿಲಿ ಅಣ್ಣ ಇಲ್ಲಿ ಬಿಲ್ ಎಷ್ಟಾಯ್ತು ನಿಮ್ದು 165 ರೂಪಾಯಿ ಇಲ್ಲಿ ಬಿಲ್ ಮಾಡವ್ರೆ ಮತ್ತೆ ಅಲ್ಲಿ 290 ರೂಪಾಯಿ ಕಡಿಮೆ ಅಂದ್ರೆ 300 450 500 ರೂಪಾಯಿ ತಿಂದಿದ್ದಾರೆ ಗಾಯ್ಸ್ ಹಿಂಗೆ ನಮ್ಮ ಸ್ನೇಹಿತರು ಮೇಯ್ತಾರೆ ಬ್ರಹ್ಮಲಿಂಗೇಶ್ವರ ಕಾಂಟಿಮೆಂಟ್ಗೆ ನಮ್ಮಿಂದ ವೀಕೆಂಡ್ ಅಲ್ಲಿ ಒಂದು 200 ರೂಪಾಯಿ ಬಿಸ್ನೆಸ್ ಆಗುತ್ತೆ ಹಂಗೆ ಪಕ್ಕದಲ್ಲಿರೋದು ಯಾವ್ದೋ ಒಂದು ಹೋಟ್ಲಿಗೆ ಒಂದು 250 ರೂಪಾಯಿ ಗಾಯ್ಸ್ ಸಮಯ ಬಂದು 6 ಗಂಟೆ ಆಯಿತು ಎಲ್ಲ ಸ್ನೇಹಿತರು ಅವ್ರವ್ರ ಮನೆಗೆ ಹೋದ್ರು ನಾವು ನಮ್ಮ ಮನೆಗೆ ಹೋಗೋ ಸಮಯ ಸಾಕಾಗದಂಗೆ ಆಯ್ತು ಗುರು ಆಟಾಡಿ ಸಕ್ಕತ್ತೀವ ಮೈಕೈ ನೋವಂತೂ ಸಿಕ್ಕಾಬಿಟ್ಟೆ ಮೈಕೈ ನೋವು ಗೊತ್ತೈತೆ ನಾಳೆ ಡ್ಯೂಟಿ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಆ ರೇಂಜ್ ಐತೆ ಮೈಕೈ ನೋವು ಸೊ ಇಷ್ಟೇ ಗುರು ಜೀವನ ಪ್ರತಿಯೊಬ್ಬರು ಅಷ್ಟೇ
ವಾರ ಪೂರ್ತಿ ದುಡೀರಿ. ಒಂದಿನ ಬರೀ ಆಟನೇ ಅಂತಲ್ಲ, ಏನಾದ್ರೂ ಎಂಜಾಯ್ ಮಾಡಿ, ಓಡಾಡಿ ಹೊರಗಡೆ. ಜಸ್ಟ್ ಓಡಾಟಕ್ಕಾದ್ರೂ ನೀವು ಆಚೆ ಓಡಾಡಬೇಕು. ಜೀವನ ಪೂರ್ತಿ ನಾನು ಹೇಳೋದಿಷ್ಟೇ, ದುಡೀರಿ, ದುಡ್ಕೊಂಡೇ ಇದ್ಬಿಡಿ ಅಂತ ಅಂತೂ ನಾನು ಹೇಳಲ್ಲ. ಓಡಾಡ್ರಿ, ಎಂಜಾಯ್ ಮಾಡ್ರಿ, ಒಳ್ಳೊಳ್ಳೆ ಬಟ್ಟೆಗಳು ತಗೊಳ್ರಿ, ಒಳ್ಳೊಳ್ಳೆ ಫಂಕ್ಷನ್ಗಳು ಅಟೆಂಡ್ ಮಾಡಿ, ಭಾನುವಾರದಲ್ಲಿ ಒಳ್ಳೊಳ್ಳೆ ಪಾರ್ಟಿಗಳು ಮಾಡಿ, ಎಂಜಾಯ್ ಮಾಡ್ರಿ. ನಾವು ಎಂಜಾಯ್ ಮಾಡಬೇಡ್ರಿ ಅಂತ ಯಾವ ಕಾರಣಕ್ಕೂ ಹೇಳಲ್ಲ. ಸೊ ಹಂಗೆ ದುಡೀರಿ. ನಿಮ್ಮ ಖರ್ಚಲ್ಲಿ ನೀವು ಶೋಕಿ ಮಾಡಿದ್ರೆ ಬೆಸ್ಟು ಅಂತ ನನ್ನ ಅನಿಸಿಕೆ. ಇನ್ನೊಬ್ರು ದುಡ್ಡುಗಳಲ್ಲೆಲ್ಲ ಶೋಕಿ ಮಾಡ್ಕೊಂಡು ಎಷ್ಟೋ ಜನ ಮಾಡ್ತಾರೆ, ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ದುಡ್ಡು ಮಾಡ್ರಿ. ನಾನು ನೋಡಿ ಸೇಮ್ ಇಷ್ಟೇ. ಈಗ ಹೋಗ್ತೀನಿ ಮನೆಗೆ, ಹೊಟ್ಟೆ ತುಂಬ ಎಲ್ಲಾದರೂ ನಾನ್ ವೆಜ್ ಒಳ್ಳೆ ಊಟ ಮಾಡ್ತೀನಿ, ಯಾಕಂದರೆ ಮನೇಲಿ ಯಾರೂ ಇಲ್ಲ, ಎಲ್ಲ ಊರಲ್ಲಿದ್ದಾರೆ. ಸೊ ಇಷ್ಟೇ ಗುರು ಜೀವನ. ಓಕೆ ಸ್ನೇಹಿತರೆ, ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಕಾರ್ ಬಗ್ಗೆ ವೀಡಿಯೋಸ್ ಇವತ್ತು ಮಾಡೋಕ್ಕಾಗಲಿಲ್ಲ, ಯಾರು ಬೇಜಾರು ಮಾಡ್ಕೊಂಬಿಡಿ. ನೆಕ್ಸ್ಟ್ ವಿಡಿಯೋ ಕಾರ್ ಬಗ್ಗೆ ನಾನು ನೆಕ್ಸ್ಟ್ ವೀಕ್ ಒಳಗಡೆ ನಾನು ಮಾಡ್ತೀನಿ. ನನ್ನ ಗಾಡಿ ಬಗ್ಗೆ ಪ್ರತಿ ಒಂದು ಡಾಕ್ಯುಮೆಂಟು ನಿಮಗೆ ಹೇಳ್ತೀನಿ. ನನ್ನ ಗಾಡಿ ನಾನು ಏನು ಓಡ್ತಾ ಇದ್ದೀನಿ ಆ ಗಾಡಿ ಬಗ್ಗೆ ಮಾತ್ರ ಮಾಡ್ತೀನಿ, ಬೇರೆ ಗಾಡಿ ಮಾಡೋಕ್ಕೆ ಹೋಗಲ್ಲ. ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ. ಓಕೆ, ಬಾಯ್, ಸಿ ಯು. ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಭಿಕ್ಷೆ ಇದ್ದಂಗೆ.